ಜಾರಕಿಹೊಳಿ ಟೀಮ್ ಆಗ್ತಿದೆಯಾ ಅಥವಾ ವಿಜಯ್? ಯಾವುದಿಲ್ಲ, BJPನಲ್ಲಿರೋದು ಒಂದೇ ಟೀಮು, ಎಲ್ಲ BJP ಪಕ್ಷದ ಕಾರ್ಯಕರ್ತರು. ಮತ್ತು ಪ್ರತ್ಯೇಕ ಪಾದಯಾತ್ರೆ ಮಾಡಲಿಕ್ಕೆ ಒಂಥರ ಪ್ಲ್ಯಾನ್ ನಡೀತಾ ಇದೆ ಬೆಳಗಾವಿ ಬಗ್ಗೆ. ಅತೃಪ್ತರು ಕೂಡ ಜಾಸ್ತಿ ಆಗ್ತಿದ್ದಾರೆ BJP. ಇದಕ್ಕೇನು ಕಡಿವಾಣ ಹಾಕ್ತೀರಾ ಅಥವಾ ಹೇಗೆ? ಇದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಈಗಾಗಲೇ ಈ ವಿಚಾರದಲ್ಲಿ ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ. ಹಾಗಾಗಿ ಆ ವಿಚಾರದ ಬಗ್ಗೆ ತಿರ್ಗಿ ನಾನು ಮಾತಾಡೋದು ಸರಿ ಇಲ್ಲ. ಎಲ್ಲರೂ ಒಂದು ಅಂತ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಮರ್ಶೆ ಮಾಡಲಿಕ್ಕೆ ನಾನು ತಯಾರಿ. ಸರ್, ಚನ್ನಪಟ್ಟಣ ಹೊಂದಾಣಿಕೆ ರಾಜಕಾರಣದ ಬಗ್ಗೆ BT ಹರೀಶ್ ಅವರು ಹೇಳ್ತಾರೆ. ವಿಜೇಂದ್ರ ಅವರು ರಾಜೀನಾಮೆ ಕೊಟ್ಟು ಪುನಃ ಎಲೆಕ್ಷನ್ ಇದೆ ಅಂತ ಮುಂದೆ BJP ಬಗ್ಗೆ ಹೇಳ್ತಾರೆ. ನೋಡಿ, ಇಂಥ ಹೇಳಿಕೆಗಳನ್ನ ಯಾವುದು ಸಾರ್ವಜನಿಕವಾಗಿ ಯಾವುದೇ ಇಂಥ ವೈಯಕ್ತಿಕ ಹೇಳಿಕೆಗಳು ಕೊಡ್ತಾರೆ. ಇವತ್ತು ಈಗಾಗಲೇ ಚುನಾವಣೆ ಆಗಿದೆ. ಚುನಾವಣೆ ಆಗಿ ಮುಗಿದೋಗಿರೋದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಇಂಥ ಯಾವುದೇ ಹೇಳಿಕೆಗಳನ್ನು ಯಾರೂ ಯಾವ ಸಂದರ್ಭದಲ್ಲೂ ಕೊಡಬಾರ್ದು. ಈಗೇನಿದ್ರು ಜನಪರವಾಗಿ ಏನು ಕೆಲಸ ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಜನರ ಆಶೀರ್ವಾದ ಪಡ್ಕೋಬೇಕು, ಜನರ ವಿಶ್ವಾಸ ಗಳಿಸ್ಕೋಬೇಕು. ಈ ಮೂಲಕ ಮುಂದೆ ಹೆಜ್ಜೆಗಳನ್ನು ಇಡಬೇಕು. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿರುವಂಥ ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಇಂಥ ಕೆಟ್ಟ ಸರ್ಕಾರದ ವಿರುದ್ಧವಾಗಿ, ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡೋಂಥದ್ದಾಗಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸೋಂಥ ಕೆಲಸಗಳನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ಮಾಡಬೇಕು. ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ